ನಾನು ದರ್ಖಾಸ್ತು ಪಡಿಸಕ್ಕೆ ಬಂದ್ಪಟ್ಟಂತೆ ಆನ್ಲೈನ್ ಮೂಲಕ ಹೇಗೆ ಕಡತವನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಶಿರಸ್ದಾರರು ಯಾವುದೇ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಸೃಷ್ಟಿ ಮಾಡಿ ಸಂಬಂಧಪಟ್ಟಂಥ ಎ ಡಿ ಎಲ್ ಅಲ್ಲಿ ಹಾಕ್ತಾರೆ. ಎ ಡಿ ಎಲ್ ಅವರು ಆ ಸರ್ವೆ ನಂಬರ್ನಲ್ಲಿ ಆಕಾರಬಂಧ ವಿಸ್ತೀರ್ಣ ಎಷ್ಟಿತ್ತು, ಹೊಸ ಸರ್ವೆ ನಂಬರ್ಗಳು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯೊಂದಿಗೆ ಸಂಬಂಧಪಟ್ಟಂಥ ಶಿರಸ್ದಾರ್ ಲಾಗಿನ್ ಆಗ್ತಾರೆ. ಶಿರಸ್ದಾರರು ಸಂಬಂಧಪಟ್ಟಂಥ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಸಂಬಂಧಪಟ್ಟ ಕಡತವನ್ನು ಕಳಿಸ್ಕೊಟ್ಟು ಈಗಾಗಲೇ ಈ ಸರ್ವೆ ನಂಬರ್ ಎಷ್ಟು ಮಂಜೂರಿ ಆಗಿದೆ ಎಲ್ಲ ಸಂಬಂಧಪಟ್ಟಗಳನ್ನ ದಾಖಲೆಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ತಿಳಿಸ್ತಾರೆ. ಅವರು ಅಪ್ಲೋಡ್ ಮಾಡಿ ಶಿರಸ್ದಾರ್ ಲಾಗಿನ್ ಆಗ್ತಾರೆ. ಶಿರಸ್ದಾರ್ ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ ನಮ್ಮ ಅನುಬಂಧ ಒಂದರಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನ ಭರ್ತಿ ಮಾಡಿ ಕಳಿಸ್ಕೊಡ್ತಾರೆ. ತಹಸೀಲ್ದಾರರು ಸಂಬಂಧಪಟ್ಟಂಥ ಕಡತವನ್ನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಲಾಗಿನ್ಗೆ ಹಾಕ್ತಾರೆ. ಸಂಬಂಧಪಟ್ಟಂಥ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಂಬಂಧಪಟ್ಟಂಥ ಕಡತವನ್ನು ಅಡವಿ ಭೂಮಾಪಕರು ನೀಡ್ತಾರೆ. ಅಡವಿ ಭೂಮಾಪಕರು ಸಂಬಂಧಪಟ್ಟಂಥವರಿಗೆ ಎಲ್ಲರಿಗೂ ನೋಟಿಸ್ ನೀಡಿ ಅಳತೆ ಮಾಡಿ ಪ್ರತಿಯೊಂದಿಗೂ ಬಾಕ್ಸ್ ಸಂಖ್ಯೆ ನೀಡಿ ಯಾರ್ಯಾರ ಅನುಭವದಲ್ಲಿ ಎಷ್ಟಿದ್ದಾರೆ, ಹೆಚ್ಚಿದ್ದಾರೆ, ಕಡಿಮೆ ಇದ್ದಾರೆ, ಮಂಜೂರಿ ವಿಸ್ತರಣೆ ಅನ್ನೋದನ್ನು ತಖ್ತೆ ತಯಾರು ಮಾಡಿಬಿಟ್ಟು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ನೀಡ್ತಾರೆ. ನಂತರ ಸಂಬಂಧಪಟ್ಟಂಥ ಭೂ ದಾಖಲೆ ನಿರ್ದೇಶಕರು ತಹಸೀಲ್ದಾರ್ ಅವರಿಗೆ ನೀಡ್ತಾರೆ. ತಹಸೀಲ್ದಾರ್ ಅವರು ಎಲ್ಲ ದಾಖಲೆಗಳು ಅನುಬಂಧ 2 ಮತ್ತು 3 ಪರಿಶೀಲಿಸಿ ಒಂದು ಆದೇಶ ಮಾಡ್ತಾರೆ. ಈ ಆದೇಶದಲ್ಲಿ ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ಮಂಜೂರಿ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಅಳತೆ ಮಾಡಲಿಕ್ಕೆ ಆದೇಶ ಮಾಡ್ತಾರೆ. ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಂಜೂರಿ ವಿಸ್ತೀರ್ಣಕ್ಕೆ ಅಳತೆ ಮಾಡಬೇಕು ಅಂತ ಒಂದು ಆದೇಶ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅನುಭವಕ್ಕೂ ಮತ್ತು ಈಗಾಗಲೇ ದುರಸ್ತಿ ಆಗಿರ್ತಕ್ಕಂಥ ಪ್ರದೇಶಕ್ಕೂ ವ್ಯತ್ಯಾಸ ಇರುತ್ತೆ. ಈ ಸಂದರ್ಭದಲ್ಲಿ ಪೋಡಿ ಸ್ಕೆಚ್ಗೆ ಅನುಮೋದನೆ ಕೊಟ್ಬಿಟ್ಟು ಅಳತೆ ಮಾಡಲಿಕ್ಕೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಕಡತವನ್ನು ಕಳಿಸ್ಕೊಡ್ತಾರೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಂಬಂಧಪಟ್ಟ ಕಡತವನ್ನು ಅಡವಿ ಭೂಮಾಪಕರಿಗೆ ನೀಡಿದ್ದಾರೆ. ಸಂಬಂಧಪಟ್ಟಂಥ ಎಲ್ಲ ಬ್ಲಾಕ್ಗಳಿಗೂ ಅಡವಿ ಭೂಮಾಪಕರು ಟಿಪ್ಪಣಿ ತಯಾರು ಮಾಡ್ತಾರೆ ಮತ್ತು ಪಕ್ಕಾ ಪುಸ್ತಕವನ್ನು ತಯಾರು ಮಾಡ್ತಾರೆ. ಆನಂತರ ಟಿಪ್ಪಣಿ ಪುಸ್ತಕ ಮತ್ತು ಪಕ್ಕಾ ಪುಸ್ತಕ, ಜಾರಿಯಾಗಿರ್ತಕ್ಕಂಥ ನೋಟಿಸು ಮತ್ತು ಮಹಜೂರು ಎಲ್ಲ ಲಗತ್ತಿಸ್ಬಿಟ್ಟು ಸಂಬಂಧಪಟ್ಟಂಥ ಕಡತವನ್ನು ಕಚೇರಿ ಕೊಡ್ತಾರೆ. ಕಚೇರಿ ಮೂಲಕ ಸಂಬಂಧಪಟ್ಟ ಕಡತವನ್ನು ತಪಾಸಣೆ ಭೂಮಾಪಕರಿಗೆ ಅದನ್ನು ತಪಾಸಣೆ ಮಾಡಲಿಕ್ಕೆ ನೀಡ್ತಾರೆ. ತಪಾಸಣೆ ಭೂಮಾಪಕರು ಸಂಬಂಧಪಟ್ಟಂಥ ಎಲ್ಲ ಹೊಸ ಸರ್ವೆ ನಂಬರ್ಗಳನ್ನು ಆ ಸರ್ವೆ ನಂಬರ್ನಲ್ಲಿ ಒಳಸ್ಕೊಂಡು ನಂತರ ಈಗಾಗಲೇ ಯಾವ ಬ್ಲಾಕ್ ಆಗಿದ್ದಾರೋ ಪ್ರತಿಯೊಂದು ಬ್ಲಾಕ್ಗೂ ಹೊಸ ಸರ್ವೆ ನಂಬರ್ ನೀಡ್ತಾರೆ. KDT ತಯಾರು ಮಾಡ್ತಾರೆ, ಆಕಾರಬಂಧ ತಯಾರು ಮಾಡ್ತಾರೆ, ಕಮ್ಮಿ ಜಾಸ್ತಿ ಪತ್ರಿಕೆ ತಯಾರ್ತಾರೆ. ಪ್ರತಿಯೊಂದು ಸರ್ವೆ ನಂಬರ್ಗೂ ಆಕಾರ ಅಂದರೆ ಕಂದಾಯನ ನಿಗದಿ ಮಾಡಿಸ್ಬಿಟ್ಟು ಕಡತವನ್ನು ಪರ್ಯವೇಕ್ಷಕರಿಗೆ ನೀಡ್ತಾರೆ. ಸಂಬಂಧಪಟ್ಟ ಪರ್ಯವೇಕ್ಷಕರು ಎಲ್ಲ ದಾಖಲೆಗಳು ಸರಿಯಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ತಾವು ಸಹ ಸಹಿ ಮಾಡಿ ಸಂಬಂಧಪಟ್ಟಂಥ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಕೊಡ್ತಾರೆ. ಸಂಬಂಧಪಟ್ಟಂಥ ಭೂ ದಾಖಲೆಗಳ ಸಹಾಯಕರು ಸಹ ಸಂಬಂಧಪಟ್ಟಂಥ ಕಡತವನ್ನು ಪರಿಶೀಲನೆ ಮಾಡಿ ಸದರಿ ಕಡತವನ್ನು ಮೇಲ್ಸಹಿಗಾಗಿ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಹಾಕ್ತಾರೆ. ಅಲ್ಲೂ ಸಹ ಸಂಬಂಧಪಟ್ಟಂಥ ಭೂ ದಾಖಲೆಗಳ ಉಪನಿರ್ದೇಶಕರು ಎಲ್ಲ ದಾಖಲೆಗಳು ಸರಿ ಇರಬೇಕಂತ ಕಂಡು ಬಂದಲ್ಲಿ ಅದಕ್ಕೆ ಮೇಲ್ಸಹಿ ಮಾಡ್ತಾರೆ. ಮೇಲ್ಸಹಿ ಆದ ನಂತರ ಪೋಡಿ ತಖ್ತೆ ಮತ್ತು ಆಕಾರ ಬಂದು ಒಂದು ಪ್ರತಿಯನ್ನು ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಳಿಸ್ತಾರೆ. ತಹಸೀಲ್ದಾರರು ಸಂಬಂಧಪಟ್ಟ ಕಡತವನ್ನು ವಿಲೇಜ್ ಅಕೌಂಟೆಂಟ್ಗೆ ಕಳಿಸ್ತಾರೆ. ವಿಲೇಜ್ ಅಕೌಂಟೆಂಟು ಹೊಸ ನಂಬರ್ಗೆ ಪಹಣಿಯನ್ನು ಸೃಜನೆ ಮಾಡ್ತಾರೆ. ಇಲ್ಲಿಗೆ ದರ್ಖಾಸ್ತಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಕಾರ್ಯ ಮುಕ್ತಾಯ ಆಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಪರವಾನಗಿ ಭೂಮಾಪಕರು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.